ಈ ಸಾಮಾನ್ಯ ಜನರ ಟ್ಯಾಕ್ಸ್ ಸ್ಲ್ಯಾಬನ್ನು ಕೂಡ ಇವತ್ತು ಕಡಿಮೆ ಮಾಡಿದ್ದಾರೆ, ಟ್ಯಾಕ್ಸ್ ರೇಟನ್ನು ಕೂಡ ಕಡಿಮೆ ಮಾಡಿದ್ದಾರೆ. 3 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ, ಆಮೇಲೆ 3ರಿಂದ 5 ಲಕ್ಷವರೆಗೂ ಕೇವಲ 5%, ಹೀಗೆ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಈ ಎಂಪ್ಲಾಯ್ಮೆಂಟಲ್ಲಿರುವಂಥವ್ರಿಗೂ ಕೂಡ, ಸಾಮಾನ್ಯ ಜನರಿಗೆ, ಮಧ್ಯವರ್ತಿ ಜನರಿಗೆ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಭಾಳ ಒಂದು ಸ್ಪಷ್ಟವಾಗಿರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಫಿಸಿಕಲ್ ಡಿಸಿಪ್ಲಿನನ್ನು ತರುವಂಥದ್ದು, ಆರ್ಥಿಕ ಶಿಸ್ತನ್ನು ತರಲು ಯಶಸ್ವಿಯಾಗಿದ್ದಾರೆ. ಫಿಸಿಕಲ್ ಡೆಫಿಸಿಟನ್ನು 5.3ಯಿಂದ 4.7 ಇಳಿಸಿರುವಂಥದ್ದು, ಮುಂದಿನ ವರ್ಷ 4.5 ಇಳಿಸುವಂಥದ್ದು. ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರೋದಕ್ಕೆಲ್ಲ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂಥದ್ದು. ಮತ್ತು ಸರ್ಕಾರದ ಸಾಲ ಇವತ್ತು ಕಡಿಮೆ ಮಾಡಿರುವಂಥದ್ದು, ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಸರಳೀಕರಣ ಮಾಡಿರುವಂಥದ್ದು. ಇದು ಒಂದು ದೊಡ್ಡ ಬದಲಾವಣೆ ಬರುವಂಥ ದಿನಗಳಲ್ಲಿ ಭಾರತದ ಒಂದು ಆರ್ಥಿಕತೆಯಲ್ಲಿ ಆಗ್ತದೆ. ಹೀಗೆ ಭಾರತವನ್ನು ಮುನ್ನಡೆಸುವಂಥದ್ದು, ವಿಶೇಷವಾಗಿ ಒಂದೇ ಮಾತ್ರ ಹೇಳಬೇಕಾದ್ರೆ, ಇದು ಭವಿಷ್ಯದ ಮತ್ತು ಯುವಕರ, ಭಾರತದ ಭವಿಷ್ಯದ ಮತ್ತು ಯುವಕರ ಬಜೆಟ್ ಆಗಿದೆ.